ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡ ಹರೀಶ್ ಸರ್ ಅವರೇ, ನೀರಜ್ ಸರ್ ಅವರೇ, ಮಂಜುನಾಥ್ ಸರ್ ಅವರೇ, ಹಾಗೆ ನವೀನ್ ಕುಮಾರ್ ಅವರೇ, ಶಿವಕುಮಾರ್ ಅವರೇ, ಹಾಗೂ ನಾಗರಾಜು ಅವರೇ, ಮತ್ತು ರಂಜಿತಾ ಅವರೇ, ನಮ್ಮ ಶಾಲೆಯ ಎಲ್ಲ ನನ್ನ ಸಹೋದ್ಯೋಗಿ ನಿಜವಾಗ್ಲೂ ನಮಗೆ 25-23 ಸಾವಿರ ಮಾತ್ರ ಲೆಕ್ಕ ಪರಿಶೋಧನೆ ಒಂದು ಹಾಡಿಟ್ಟು ಏನು SDMC ಸಂಬಂಧಪಟ್ಟಿದ್ದು ಅಂತಿಲ್ಲ, ನನಗೆ ಗೊತ್ತಿಲ್ಲ. ನಾವು ಅಪ್ಡೇಟ್ ಇಲ್ಲಿಂದ ಕೂಡ ನಾವು ಮಾಡ್ಕೊಂಡಿದ್ವಿ. ಬನ್ನಿ ಸರ್, ನಡೀತಾ ಇದೆ ಬನ್ನಿ. ಆ ಪ್ರಕಾರ ನಾವು ಒಂದು 2-3 ದಿನದಿಂದ ಏನು ಎಲ್ಲ ಕಂಪ್ಲೀಟ್ ಅವತ್ತಿಗೆ ಮಾಡ್ಕೊಳ್ಬೇಕು. ಯಾಕೆ ಅಂತಂದರೆ ನಾವೇನಾದರೂ ಬ್ಯಾಲೆನ್ಸ್ ಕೆಲಸವನ್ನು ಮುಗಿಸ್ಕೊಂಡು ಹೋದರೆ ಹೇಗೆ ಮಾಡಬೇಕು ಅದನ್ನ ಲೇಟ್ ಆಯಿತು ಅಂತಂದರೆ ನನಗೆ ಹೇಗೆ ಮಾಡಬೇಕು ಅಂತ ನನಗೆ ಗೊತ್ತಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಒಂಚೂರು ಲೇಟ್ ಆಯಿತು ಅಂತಂದರೆ ಇವತ್ತಿನ ಪ್ರೆಷರ್ಗೆ ಎಲ್ಲ ಮರ್ತೋಗಿರುತ್ತೆ. ನಾನು ಏನು ಖರ್ಚು ಮಾಡಿದೆ, ಇದೇನು ಬರೀಬೇಕು ಅಂತಲೇ ಗೊತ್ತಿರೋಲ್ಲ. ಆ ಒಂದು ಅಷ್ಟು ಟೆನ್ಷನ್ಸ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಈಗ ಒತ್ತಡಗಳಾಗಿದೆ. ನಾನು ಅವಾಗಲೇ ಒಂದ್ಸರಿ ಹೇಳಿದೆ, ಸುಮಾರು 152 ಪ್ರೋಗ್ರಾಮ್ಗಳನ್ನು ನಾವು ಪ್ರತಿನಿತ್ಯ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾವ್ಯಾವಾಗ ಏನೇನು ನಡೆಯುತ್ತೆ ಅದನ್ನು ಅಲ್ಲೇ ಪಾಠಗಳ ಜೊತೆಲೇ ಸರಿದೂಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಏನು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ, ನಾವು ನಿಜವಾಗ್ಲೂ ಪೇರೆಂಟ್ಸ್ನ ಕರಿತೀವಿ. ಇಡೀ ಮಕ್ಕಳಿಗೆಲ್ಲ ನೆನೆ ಹೇಳಿ ಕಳಿಸಿದ್ದೀವಿ, ಪೇರೆಂಟ್ಸ್ ಕರ್ಕೊಂಬಂದು ಇಂಥ SDMC ಮೆಮೊ ಹಾಕಿದ್ದೀವಿ ಮೊನ್ನೆ. ಆದರೂ ಕೂಡ ಬರಲ್ಲ ಅಂದರೆ ನಾವು ಬರಲ್ಲ ಅಂತ ಒಂದು ದೂರಲ್ಲ. ಯಾಕೆ ಅಂತಂದರೆ ಅವರು ಜೀವನೋಪಾಯ ಇರುತ್ತೆ, ಅವರು ಕೆಲಸಕ್ಕೆ ಕಮಿಟ್ ಆಗಿರ್ತಾರೆ. ಗಾರ್ಮೆಂಟ್ಸಿಗೆ ಹೋಗೋರಿದ್ದಾರೆ, ಗಾರೆ ಕೆಲಸಕ್ಕೆ ಹೋಗೋರಿದ್ದಾರೆ, ಒಂದು ಹೋಟೆಲ್ಗೆ ಹೋಗೋರಿದ್ದಾರೆ. ಹೀಗೆ ತುಂಬ ಕೆಲಸಗಳಿದೆ. ಈಗ ನಮಗೆ ಈ ಕೆಲಸ ಒತ್ತಡ ಇದೆಯಾ, ಅವರು ಕೂಡ ಅದೇ ರೀತಿ ಕೆಲಸದ ಒತ್ತಡ ಇರೋದ್ರಿಂದ ಯಾವಾಗಲೂ ಒಮ್ಮೆ ಬರ್ತಾರೆ, ಅವಕಾಶ ಇದ್ದವ್ರು ಬರ್ತಾರೆ. ಸಾಟರ್ಡೆ ಆದರೆ ಸ್ವಲ್ಪ ಸಿಗ್ತಾರೆ. ಯಾಕೆ ಅಂತಂದರೆ ನಾವು 8 ಗಂಟೆಗೆ ಕರೆದ್ಬಿಟ್ರೆ ಸಾಟರ್ಡೆ ಅವ್ರು ಕೆಲಸಕ್ಕೆ ಹೋಗಿ ಮುಂಚೆ ಒಂದು ವಿಸಿಟ್ ಮಾಡಿ ಹೋಗ್ತಾರೆ. ಬಂದರೂ ಕೂಡ ಅರ್ಜೆಂಟಲ್ಲಿ ಇರ್ತಾರೆ. ನಮಗೂ ಎಷ್ಟು ಸಾಧ್ಯನೋ ಅಷ್ಟನ್ನ ಮಾಹಿತಿನ ಪೇರೆಂಟ್ಸ್ಗೆ ಕೊಡ್ತಾ ಇರ್ತೀವಿ. ಸುಮಾರು ನಾನು ಇಲ್ಲಿ ಬಂದು ಇದು 9ನೇ ವರ್ಷ ಆಗಿದೆ. ನಾನು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಶ್ರೀಯುತ ರಾಜಣ್ಣ ಅವರು ಹೆಡ್ ಮಾಸ್ಟರ್ ಇದ್ದರು. ಅವ್ರ ಕೈ ಕೆಳಗೆ ನಾನೊಂದು 3.5 ವರ್ಷ ಕೆಲಸವನ್ನು ಮಾಡಿದೆ. ಅವರು ಟ್ರಾನ್ಸ್ಫರ್ ಆಗಿ ಹೋದ್ರು. ಅದಾದ ನಂತರ ಈ ಸ್ಕೂಲ್ ಸೀನಿಯರ್ ಮೋಸ್ಟ್ ನಾನೇ ಆಗಿರೋದ್ರಿಂದ ರಿಯಲ್ ನಾನು ಪ್ರಮೋಷನ್ HM ಅಲ್ಲ. ಏನು ತಾತ್ಕಾಲಿಕವಾಗಿ ಚಾರ್ಜನ್ನು ತೊಗೊಂಡು ನಾನು ಈ ಸ್ಕೂಲಲ್ಲಿ HM ಆಗಿ ಕೆಲಸವನ್ನು ಮಾಡ್ತಾ ಇರೋದು. ನಮ್ಗೆ ಯಾವುದೇ ಬಡ್ತಿ ಇಲ್ಲ. ಆದರೆ ನನ್ನನ್ನು ನಾನು ಹೊಗಳ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ನಾವು ನಮ್ಮನ್ನು ಹೇಳ್ಕೊಳ್ಳೋದಕ್ಕಿಂತ ಮತ್ತೊಬ್ಬರು ನಮ್ಮ ಕೆಲಸವನ್ನು ನೋಡಿ ಇವರು ಸರಿಯಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಒಂದು ಮಾತು ಹೇಳಿದ್ರೆ ಅದಕ್ಕಿಂತ ಖುಷಿ ನಮಗೆ ಬೇರೆ ಏನಿಲ್ಲ. ನಾವು ಬೆಳಗ್ಗೆ 9:30 ಇಲ್ಲಿ ಬಂದರೆ 4:30 ತನಕ ನಾವು ಶಾಲೆಯಲ್ಲಿ ಇರ್ತೀವಿ. ನಮ್ಮ ಮಕ್ಕಳಿಗಿಂತ ಹೆಚ್ಚು ನಾವು ಈ ಮಕ್ಕಳನ್ನು ನಮ್ಮ ಮಕ್ಕಳು ಅಂತ ನೋಡ್ಕೋತೀವಿ. ಯಾವತ್ತೂ ಕೂಡ ನಾವು ಯಾವ ಮಕ್ಕಳಿಗೂ ಕೂಡ ಭೇದ ಭಾವವನ್ನು ಮಾಡಿಲ್ಲ. ನಿಜವಾಗೂ ರಿಯಲಾಗಿ ಮೀಟಿಂಗಲ್ಲೇ ಒಪ್ಕೋತೀನಿ, ನಾವು ಒದಗಿ ಕೊಟ್ಟಿರ್ತೀವಿ. ಯಾಕೆ ಅಂತಂದರೆ ನಮಗೆ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹೋಮ್ವರ್ಕ್ ಕೊಡ್ತೀವಿ, ಹೋಮ್ವರ್ಕ್ ಕೊಟ್ಟಾಗ ಮಕ್ಳು ಏನು ಮಾಡ್ತವೆ, ನಾವು ಎದುರಿಸಲಿಲ್ಲ, ಭಯ ಇಲ್ಲ ಅಂದರೆ ಒಂದು ವಾರದಲ್ಲಿ 1 ದಿನವೂ ಕೂಡ ಹೋಮ್ವರ್ಕ್ ಮಾಡ್ಕೊಂಬರಲ್ಲ ಅಂಥ ಮಕ್ಕಳು ಇರ್ತಾರೆ. ಅವ್ರು ಹೋಮ್ವರ್ಕೇ ಮಾಡಲಿಲ್ಲ, ನಾವು ಪಾಠ ಮಾಡಿದ್ದು ನಾವು ಒಂಚೂರು ಬರೀಲಿಲ್ಲ, ಓದಲಿಲ್ಲ ಅಂತ ಹೇಳೋದಾಗ ಅದೇನಾಗುತ್ತಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಅವ್ರ ತಲೆಗೆ ಹೋಗಲ್ಲ ಅದು ಒಂದು ಪಾಠ. ಇವತ್ತು ಮಾಡಿದ ಪಾಠನ ಮಕ್ಕಳು ಸಂಜೆ ಹೋಗಿ ಓದಿ ಬರ್ಕೊಂಬಂದರೆ ತಕ್ಷಣ ಅವ್ರಿಗೆ ಏನಾಗುತ್ತಾ ನಾಲೆಡ್ಜಿಗೆ ಬರುತ್ತೆ. ಅದಕ್ಕೋಸ್ಕರ ನಾವು ಒಮ್ಮೊಮ್ಮೆ ಬೆಳೆಯಿರ್ತೀವಿ, ಒದೆ ಕೊಟ್ಟಿರ್ತೀವಿ. ಅದು ಪೇರೆಂಟ್ಸ್ ತನಕ ಒಮ್ಮೆ ಹೋಗಿರಲ್ಲ, ಏನೋ ಒಂದು ಆಗಿರುತ್ತೆ. ಅದ್ರ ಬಗ್ಗೆ ನನಗೆ ಅಕಸ್ಮಾತ್ ಹೊಡೆದಿದ್ರು ಕೂಡ ಮತ್ತೆ ನಮ್ಗೆ ಅನಿಸುತ್ತೆ, ಒದೆ ಕೊಡ್ತೀನಿ ಅಂತೇಳಿ ಅನಿಸುತ್ತೆ. ಅದರಲ್ಲಿ ಯಾವುದೇ ಉದ್ದೇಶ ಇರೋಲ್ಲ. ಯಾಕೆಂದರೆ ನಾನು ಇಲ್ಲಿ ಬಂದಿದ್ದೀವಿ, ನಾನು ಈ ಸ್ಕೂಲಲ್ಲಿ ಇದ್ದೀವಿ. ನಾವು ಸ್ಕೂಲಲ್ಲಿ ಇರೋವರೆಗೂ ನಮ್ಮದು ಒಂದು ಗುರುತನ್ನ ಬಿಟ್ಟು ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಮಕ್ಕಳಿಗೆ ಕಲಿಸೋಕ್ಕೋಸ್ಕರ ಎದುರಿಸಿರ್ತೀವಿ, ಒಂದು ಬೈದಿರ್ತೀವಿ, ಒಂದೇನು ಹೊಡೆದಿರ್ತೀವಿ. ಅಷ್ಟು ಬಿಟ್ಟರೆ ಬೇರೆ ಇನ್ಯಾವುದೇ ಒಂದು ದುರುದ್ದೇಶವನ್ನು ನಾವು ಇಟ್ಕೊಂಡಿರೋಲ್ಲ. ಬಟ್ ನಾವಿಲ್ಲಿ ಬಂದಂಥ ಸಂದರ್ಭದಲ್ಲಿ ಈಗ ನಲಿಕಲಿ ಅನ್ನೋದು ಒಂದು ಹೊಸ ಮೆಥಡ್ ಇದೆ ಸರ್. ಅದ್ರ ಬಗ್ಗೆ ನಿಮ್ಗೆ ಐಡಿಯಾ ಇದೆಯೋ ಗೊತ್ತಿಲ್ಲ. ನಮಗೆ ಏನಾಗಿದೆ ಅಂದರೆ ಕಾರ್ಡ್ಸ್ ವಿತ್ ಬುಕ್ ಅಂತ ಹೇಳಿದೆ. ನಾವು ಪಾಠ ನಲಿಕಲಿಗೆ ಏನು 4th ಇಂದ 7th ವರೆಗೂ ನಾವು ಕಲಿನಲ್ಲಿ ಅಂತ ಮಾಡ್ತೀವಿ, ಪಾಠ ಮಾಡ್ತೀವಿ, ಮಕ್ಕಳಿಗೆ ವರ್ಕ್ ಕೊಡ್ತೀವಿ, ಬರೆಸ್ತೀವಿ, ಅದನ್ನು ಮಾಡ್ತೀವಿ. ಆದರೆ ನಲಿಕಲಿ ಹೇಗಪ್ಪ ಅಂತಂದರೆ ಮಕ್ಕಳ ಒಂದು ಮೆಂಟಾಲಿಟಿ IQ ಹೇಗಿರುತ್ತೆ ಅವನು ಹಾಗೆಯೇ ಕಲಿತಾ ಹೋಗ್ತಾನೆ. ಫಾಸ್ಟ್ ಇರೋನು ಮುಂದೆ ಹೋಗ್ತಿರ್ತಾನೆ, ಮಿಡ್ಲಿರೋನು ಅದರಿಂದ ಇರ್ತಾನೆ. ಹಾಗೆ ಅವ್ರು ಯಾವ ಕಾರ್ಡನ್ನು ಕಲ್ತಿರ್ತಾರೆ ಅದಕ್ಕೆ ಮಾತ್ರ ಟಿಕ್ ಹಾಕ್ಸ್ತೀವಿ. ಅದರದೇ ಬೇರೆ ಮೆಥಡ್ ಇದೆ. ಅದಾದಮೇಲೆ ಈ ರೂಮ್ ಆಗೋದಕ್ಕೆ ಮುಂಚೆ ನಾವು ನಿಜವಾಗ್ಲೂ ಇಲ್ಲಿ ಮರದಡಿ ಕೂರಿಸ್ಕೊಂಡು ಪಾಠ ಮಾಡ್ತೀವಿ. ಅದಕ್ಕೋಸ್ಕರ ನಾನೊಂದು 5 ಟೇಬಲ್ ಮಾಡಿಸಿದೆ, ನಲಿಕಲಿ ಟೇಬಲ್ ಅಲ್ಲಿದೆ. ನೀವು ಟೇಬಲ್ಸ್ ನೋಡಿದ್ರಿ ಅಲ್ಲಿ, ಅದಕ್ಕೆ ಚೇರ್ಸು. ಹೀಗೆ ಎಲ್ಲರಿಂದ ಏನು ಪೇರೆಂಟ್ಸ್ ಇದ್ದಾರೆ, ಪಬ್ಲಿಕ್ಸ್ ಇದ್ದಾರೆ, ಅವರಿಂದ ಎಲ್ಲರ ಹತ್ರನೂ ನಾನು ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ಒಂದು 5 ಟೇಬಲ್ಲು, ಒಂದು 30 ಚೇರ್ಗಳನ್ನು ಮಾಡಿದ್ದೀವಿ. ಆ ಸಿಸ್ಟಮಲ್ಲಿ ಮಕ್ಕಳು ಖುಷಿಯಾಗಿ ಟೇಬಲ್ ಮೇಲೆ ಚೇರಲ್ಲಿ ಕೂತ್ಕೊಂಡು ಅವ್ರು ಬರೀತಾರೆ. ಅವ್ರಿಗೆ ಸಿಸ್ಟಮ್ ಚೆನ್ನಾಗಿದೆ. ಇನ್ನು 4th ಇಂದ ಅದು ಏನು ಕಲಿನಲ್ಲಿ ಇದೆ ಅವ್ರಿಗೆಲ್ಲ
ಒಂದು ಕ್ಲಾಸಸ್ಸು ಯಾವಾಗಲೂ ನಾವು ಔಟ್ಸೈಡೇ ಮಾಡ್ತಾ ಇದ್ವಿ. ನಮಗೆ ಒಂದು ರೂಮ್ ಆಗೋದು ಅದು ಹಾಗೆ ನಡೀತಾ ಹೋಗುತ್ತೆ. ಏನು ನನಗೆ ಕೂತಿದ್ದೀನಿ ಈ ಚೇರ್ಗಳು ಕೂಡ ನಾನು ಬಾಡಿಗಳಿಂದ ಒಂದಷ್ಟು ದುಡ್ಡು ಕಲೆಕ್ಟ್ ಮಾಡಿಕೊಂಡು, ಆಮೇಲೆ ಏನು ನೆನ್ನೆ ಅವರು ನಾನು ಕೇಳಿದ್ರು ಏನಾದರೂ ದಾಸ್ತಾನು ವೇಸ್ಟೇಜನ್ನು ಕೊಡ್ತಿರಲ್ಲ ಅದನ್ನ ಏನು ಮಾಡ್ತೀರಾ ಅಂತ. ಅದು ಇಂಥದಕ್ಕೆಲ್ಲ ನಾನು ಬಳಸ್ಕೊಂಡಿದ್ದೀನಿ. ಹೋದ ವರ್ಷ ಈ ಒಂದೆರಡು ನನಗೆ ಅದು ಕಂಪ್ಯೂಟರ್ ಟೇಬಲ್ಗಳನ್ನು ತಂದ್ವಿ. ಈ ಚೇರ್ಗಳೆಲ್ಲ ಮಾಡಿರೋದೆಲ್ಲ ಅದರ ದುಡ್ಡಿಲ್ಲ. ಆಮೇಲೆ ಹೋದ ವರ್ಷ ಒಂದು 23,000 ರೂಪಾಯಿಂದು ಮಕ್ಕಳಿಗೆ ಯೂನಿಫಾರ್ಮ್ ಕೊಡ್ತಿದ್ವಿ. ಯಾರಿಂದ ಎಲ್ಲ ದಾನಿಗಳಿಂದ ಕಲೆಕ್ಟ್ ಮಾಡಿ ಒಂದು 450 ಅಮೌಂಟು ಒಂದು ಪರ್ ಹೆಡ್ ಮಗುಗೆ ಒಂದು ಸಾಟರ್ಡೆ ಯೂನಿಫಾರ್ಮನ್ನು ಕೊಡಿಸಿದ್ವಿ. ರೆಡ್ ಮತ್ತು ಬ್ಲೂ ಕಲರ್ ಪ್ಯಾಂಟ್ ಇರೋದ್ರಿಂದ. ಅದ್ರ ಜೊತೆಗೆ ಸ್ಪೋರ್ಟ್ಸಿಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅಂತಲೇ ಒಂದು 20 ಜೊತೆ ಯೂನಿಫಾರ್ಮನ್ನು ತೊಗೊಂಡಿದ್ದೀವಿ. ಯಾಕೆ ಅಂತಂದರೆ ನಾವು ಸ್ಪೋರ್ಟ್ಸಿಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಕಲರ್ ಡ್ರೆಸ್ ಹಾಕೊಂಡಿರ್ತಾರೆ, ಅದು ಚೆನ್ನಾಗಿರಲ್ಲ. 10 ಗಂಡು ಮಕ್ಕಳಿಗೆ ಒಂದು ಡ್ರೆಸ್ಸು, 10 ಗಂಡು ಮಕ್ಕಳಿಗೆ ಒಂದೇ ಥರ ಡ್ರೆಸ್ಸು ಇವಿತ್ತು ಹಿಂದಗಡೆ ಹೆಸರು ಹಾಕ್ಸಿರೋವಂಥದ್ದೊಂದು ಯೂನಿಫಾರ್ಮನ್ನು ತೊಗೊಂಡಿದ್ದೀವಿ. ಹೀಗೆ ಸುಮಾರು ಎಲ್ಲ ಮಾಡಿದ್ವಿ. ನಮ್ದು ಈಗ ಸದ್ಯಕ್ಕೆ ನಮ್ಗೆ ಇರೋದೊಂದು ಕೊರತೆ ಅಂದರೆ ಮೇಲೂರು ರೂಮಿಂದೊಂದು ಚುಕ್ಕಿ ಆಗಬೇಕು. ಈ ಮಳೆ ಸ್ಟಾರ್ಟ್ ಆಯಿತು ಅಂದರೆ ಏನು ಸರಸರ ಅಂತೇಳಿ ಬೆಂಚ್ ಮೇಲೆ ಎಲ್ಲ ಎಳಿತಿರುತ್ತೆ. ಅದಕ್ಕೊಂದಕ್ಕೂ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ನಮ್ಮ ಹತ್ರ ಒಂದು 15,000 ಅಮೌಂಟ್ ಕೂಡ ಇದೆ ಗಾನದ್ದು, ಅದನ್ನು ಕೂಡ ಇಟ್ಟಿದ್ದೀವಿ. ಇನ್ನೊಂದಷ್ಟು ಇಲ್ಲಿ ಏನು ನಾವೀಗ ಹಳೆ ವಿದ್ಯಾರ್ಥಿಗಳ ಸಂಘ ಅಂತ ಒಂದು ಕೂಡ ಮಾಡಿದ್ದೀವಿ. ಅದರಲ್ಲಿ ಗ್ರೂಪಲ್ಲಿ ಒಂದಷ್ಟನ್ನು ಎಲ್ಲ ಸೇರಿಸಿದ್ದೀವಿ. ಅದರಲ್ಲೂ ಕೂಡ ಸರ್ಕಾರದಿಂದ ಹಾಕುವಂಥ ವಿಡಿಯೋಗಳನ್ನೆಲ್ಲ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅವ್ರು ಹೇಳಿದ್ದಾರೆ ಈ ಸರಿ ಇದೊಂದು ಸರಿ ನೋಡೋಣ ಮೇಡಮ್, ಏನಾದರೂ ಸರ್ಕಾರದಿಂದ ಬಂದರೆ ಓಕೆ, ಇಲ್ಲಾಂದ್ರೆ ನಾವೆಲ್ಲರೂ ಹಾಕ್ತೀವಿ, ಎಲ್ಲರೂ ಸೇರಿ ಒಂದಿಷ್ಟು ದುಡ್ಡು ಹಾಕಿ ಮಾಡೋಣ ಅಂತ. ಆಯಿತು, ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಅಂತೇಳಿ ಹೇಳಿದ್ವಿ. ಅದನ್ನು ಮಾಡಿದ್ರೆ ಅದೊಂದು ರೂಮಿನೊಂದು ಮೇಲೆ ನಮಗೆ ಚುಟ್ಕಿ ಅಂತೇಳಿ ಒಂದು ಆದರೆ ನಮಗೆಲ್ಲ ವ್ಯವಸ್ಥೆ ಆಗುತ್ತೆ. ಮಕ್ಕಳಿಗೂ ಕೂಡ ಪೇರೆಂಟ್ಸಿಂದ ಸಾಕಷ್ಟು ನೋಟ್ಬುಕ್ಗಳನ್ನು ಅವನ್ನೆಲ್ಲ ಕಲೆಕ್ಟ್ ಮಾಡಿ ಫಂಕ್ಷನ್ಸಲ್ಲೆಲ್ಲ ನಾವು ವಿತರಣೆಯನ್ನು ಮಾಡಿದ್ದೀವಿ. ಮಕ್ಕಳಿಗೆಲ್ಲ ಏನು ಟೆಕ್ಸ್ಟ್ ಬುಕ್ಕನ್ನು ಕೊಟ್ಟಿರೋವಂಥದ್ದಾಗಲಿ, ಯೂನಿಫಾರ್ಮನ್ನು ಕೊಟ್ಟಿರೋವಂಥದ್ದಾಗಲಿ. ನಮಗೆ ಇಲ್ಲಿ ಸ್ವಲ್ಪ ಒಂದು 3 ಮಕ್ಕಳು ದೊಡ್ಡವಿದ್ದಾವೆ, ಅವ್ರು ಕೂಡ ಯೂನಿಫಾರ್ಮ್ ರಿಯಲಾಗಿ ಸಾಕಾಗಲ್ಲ. ಯಾಕೆಂದರೆ ಮಾಮೂಲಿ ಸೈಜಲ್ಲಿ ಕೊಟ್ಟಿರ್ತಾರೆ. ನಾನು ಹೋಗಲ್ಲಿ ಜಗಳ ಮಾಡ್ಕೊಂಡು 2 ಸೆಟ್ ಇಸ್ಕೊಂಡ್ಬಂದಿರ್ತೀನಿ. ಯಾಕೆಂದರೆ ನಮ್ಮ ಮಕ್ಕಳಿಗೆ ಸಾಕಾಗಲ್ಲ ಕೊಡಿ ಅಂತ. ನಾನು ಸರ್ ಇಲ್ಲಿಗೆ ಬರೋಕ್ಕೆ ಮುಂಚೆ ಬಟ್ಟೆ ಕೊಡ್ತಾರೆ ಸರ್. ಅದೇ 2 ಈ ಬ್ಲೂ ಕಲರೇ ಕೊಡ್ತಾರೆ 2 ಸೆಟ್ಟು. ಈ ವರ್ಷ ಹೊಸದಾಗಿ ಅವರು 2 ಮಕ್ಳು ಹಾಕೊಂಡಿದ್ರು, ಆ ಥರ ಯೂನಿಫಾರ್ಮ್ ಕೊಟ್ಟರು ಒಂದೊಂದು ಸೆಟ್ ಅಷ್ಟೇ, 2 ಸೆಟ್ಟು ಕೊಡಲಿಲ್ಲ. ಅದು ಸ್ವಲ್ಪ ಏನಾಗುತ್ತೆ ಅಂದರೆ ಮಕ್ಳಿಗೆ ಶಾರ್ಟು ಪಾಪ ಚಿತ್ರ ಹೋಲಿಸ್ಕೊಂಡು ಸ್ವಲ್ಪ ಶಾರ್ಟ್ ಆಗಿದೆ, ಸ್ವಲ್ಪ ಸೈಜಲ್ಲಿ ಈಗ ಆಲ್ರೆಡಿ ಚಿತ್ರ ಹೊಲಿಸ್ಕೊಂಡಿರೋ ಡ್ರೆಸ್ಗಳು ಮಿಸ್ಸು ನಮ್ಮ ಶಾರ್ಟ್ ಆಗ್ತಿದೆ ಅಂತ ಹೇಳೋಳು ಬೇರೆ ಹಾಕೊಂಡು ಬರ್ತಿದ್ದಾರೆ. ಅದು ಏನಾಗುತ್ತೆ ಅಂತಂದರೆ ನಾವು ಮತ್ತೆ ಹೋಗಿ ಕೇಳಿದ್ರೆ ಅವರು ಎಲ್ಲ ಖಾಲಿ ಆಗಿದೆ ಇಲ್ಲ ಅಂತೇಳಿ ಅಂತಾರೆ. ಕೆಲವು ಮಕ್ಕಳು ಏನಾಗುತ್ತೆ ಅಂದರೆ ಅನ್ಸೈಜ್ ಆಗಿಬಿಡುತ್ತೆ ಬಟ್ಟೆ ಅವ್ರು ಕೊಡುವಂಥದ್ದು. ಹಾಗಾಗಿ ಅದು ಕೂಡ ಒಂದು ಸರಿ ಹೋಗಬೇಕು. ಈ ಸರಿ ಇರುವಂಥ ಬಟ್ಟೆ ವಿತರಣೆ ಮಾಡಿದಂಥ ಸರ್ ನನಗೆ ಅನಿಸು ಸಪೋರ್ಟ್ ಮಾಡಲಿಲ್ಲ. ಹೋದ ಸರಿ ಎಲ್ಲ ಬೇರೆಯವರಿದ್ದು ನಾನು ಕೆಲವು ಮಕ್ಕಳಿಗೆಲ್ಲ 2 ಜೊತೆ ಕೊಟ್ಟಿದ್ದೀನಿ. ಯಾಕೆಂದರೆ ಸೆಟ್ ಮಾಡಿ ಉಳಿಸ್ಕೊಡಪ್ಪ ಅಂತ. ಹೀಗೆ ನಮ್ಮ ಕಡೆಯಿಂದ ನನ್ನ ಕಡೆಯಿಂದ ಏನು ಜವಾಬ್ದಾರಿಗಳನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ನೋಡಿ ಸರ್. ಚೇರ್ಗಳಲ್ಲಿ ಇದೆಯಲ್ಲ ಅದೇ ಚೇರ್ಗಳನ್ನು ನಾವು ಡೆಲಿವರಿ ಸಿಸ್ಟಮಿಗೆ ಮಾಡಿರುವಂಥದ್ದು. ಇವೆಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ನನ್ನ ಕೈ ಮೀರಿ ನಾನೇನು ಒಬ್ಬ ಅಸಿಸ್ಟೆಂಟ್ ಟೀಚರ್ ಆಗಿ ನನ್ನ ಕೈ ಮೀರಿ ಎಷ್ಟು ಸಾಧ್ಯನೋ, ಆಮೇಲೆ ಇಲ್ಲಿರುವಂಥ ಎಲ್ಲ ಟೀಚರ್ಸ್, ಒಬ್ಬರು ಗೆಸ್ಟ್ ಟೀಚರ್ ಇದ್ದಾರೆ, ಒಬ್ಬರು MSc B.Ed ಇರುವಂಥವ್ರು, GPT ಹ್ಯಾಂಡ್ ಇದ್ದಾರೆ. ಹಾಗೆ ಇವರು ನನ್ನ ಜೊತೆ ಒಂದು ಶಾಂತಲಾ ಅವರು 25 ವರ್ಷದಿಂದ ಇದೇ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರಲ್ಲಿರುವಂಥ ಒಂದು ಒಳ್ಳೆಯ ವ್ಯಕ್ತಿತ್ವದಿಂದ ಅವ್ರಿಗೂ ಕೂಡ ಈ ಶಾಲೆನ ಬಿಟ್ಟು ಹೋಗ್ಬೇಕು ಅನ್ನೋ ಮನಸ್ಸು ಬಂದಿಲ್ಲ, ಪೇರೆಂಟ್ಸ್ಗೂ ಕೂಡ ಹೋಗ್ಲಿಂದ ಮನಸ್ಸು ಬಂದಿಲ್ಲ. ಯಾಕೆ ಅಂತಂದರೆ ಒಂದು ಒಳ್ಳೆಯ ಒಡನಾಟ ಇದ್ದವ್ರು ಮಾತ್ರ ಅಷ್ಟು ವರ್ಷ ಒಂದು ಶಾಲೆಯಲ್ಲಿ ಇರ್ಲಿಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿರುವಂಥ ಅಡುಗೆಯವ್ರಾಗ್ಬೋದು, 3 ಜನ ಟೀಚರ್ಸ್ ಆಗ್ಬೋದು, ಎಲ್ಲರೂ ಕೂಡ ನನಗೂ ಕೂಡ ಒಳ್ಳೆ ಸಪೋರ್ಟ್ ಮಾಡ್ತಾರೆ. ನಾನು ಯಾವತ್ತೂ ಕೂಡ ಅವ್ರನ್ನ HM ಅಂತ ಹೇಳೋಂಥ ಮನಸ್ಸಲ್ಲಿ ಅಂದ್ಕೊಂಡು ಅವ್ರನ್ನ ಯಾವತ್ತೂ ಆ ರೀತಿ ನಾನು ನೋಡಿಲ್ಲ. ನಾನು ಇರೋವರೆಗೂ ನಾನು ಯಾವತ್ತೂ ನೋಡೋದೂ ಇಲ್ಲ. ಯಾಕೆಂತಂದರೆ ಅದು ಒಮ್ಮೆ ಬ್ಲಡ್ಡಲ್ಲಿ ಏನು ಬಂದಿರುತ್ತೆ ಆ ಗುಣ ಅದು ಕೊನೆವರೆಗೂ ಇರುತ್ತೆ. ನನ್ನ ಪ್ರಮೋಷನ್ ಇರಲಿ, ಪ್ರಮೋಷನ್ ಇಲ್ಲದೇ ಇರಲಿ, ನಾನು CRP ಆಗಿ ವರ್ಕ್ ಮಾಡಿ ಬಂದಿದ್ದೀನಿ 4 ಇಯರ್ಸು. ಒಂದು 25 ಶಾಲೆಗಳನ್ನು ನೋಡಿಕೊಂಡು, ಆಮೇಲೆ ನಾನು ಒಬ್ಬ ಸ್ಟೇಟ್ RP ಕೂಡ ಇದ್ದೀನಿ. ನಲಿಕಲಿ ಅದರಲ್ಲೆಲ್ಲ ಒಂದು ಸ್ಟೇಟ್ RP ಆಗಿ ವರ್ಕ್ ಮಾಡಿದ್ದೀನಿ. ಸಾಲದಕ್ಕೆ ಇವತ್ತು ನಡೆಯುವಂಥ ಕಾರ್ಯಕ್ರಮದಲ್ಲಿ ನಾನು ಹೋಗಬೇಕಾಗಿತ್ತು. ಯಾಕೆಂತಂದರೆ ಅದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ನಾನು ಒಬ್ಬ ಪದಾಧಿಕಾರಿ ಇದ್ದೀನಿ. ಇವತ್ತು ಶೈಕ್ಷಣಿಕ ಸಮ್ಮೇಳನ ನಡೀತಾ ಇದೆ. ನೆನ್ನೆ ಒಂದು ನಿಮ್ಮ ಮಧ್ಯೆ ನಡೆದಂಥ ಮಾತುಕತೆಯಲ್ಲಿ ಈ ಕಾರ್ಯಕ್ರಮವನ್ನು ಮುಂದಕ್ಕೆ ಹಾಕೋದು ಬೇಡ ಅಂತ ನನಗೆ ಫೋನ್ ಮಾಡಿದ ಮೇಲೆ ಅವರೇ ಯಾಕೆ ಬಂದಿಲ್ಲ ಅಂತ ನಾನು ಆ ಪ್ರೋಗ್ರಾಮ್ ಕೂಡ ಹೋಗಲಿಲ್ಲ. ಯಾಕೆ